ಟಾಟಾ ಎಸ್ ವಾಹನದಲ್ಲಿ ಹಾಡನ್ನ ಹಾಕಿದ್ದಕ್ಕೆ ಹಲ್ಲೆಯನ್ನ ಮಾಡಿರುವಂತದ್ದು. ಜೈ ಭೀಮ್ ಹಾಡು ಹಾಕಿದ್ದಕ್ಕೆ ಹಲ್ಲೆ ಮಾಡಿರುವಂತ ಆರೋಪ ಈಗ ಕೇಳಿ ಬಂದಿದೆ. ಯುವಕನ ಮರ್ಮಾಂಗಕ್ಕೆ ಕಾಲಿನಿಂದ ಒದ್ದು ಗಂಭೀರವಾದಂತ ಗಾಯವನ್ನ ಮಾಡಿರುವಂತದ್ದು. ಟಾಟಾ ಎಸ್ ವಾಹನದಲ್ಲಿ ಜೈ ಭೀಮ್ ಹಾಡನ್ನ ಹಾಕಿದ್ದಕ್ಕೆ ಹಲ್ಲೆ ಮಾಡಿರುವಂತ ಆರೋಪ ಕೇಳಿ ಬಂದಿದೆ. ಯುವಕನ ಮರ್ಮಾಂಗಕ್ಕೆ ಕಾಲಿನಿಂದ ಒದ್ದು ಈತ ಗಂಭೀರ ಗಾಯ ಮಾಡಿರುವಂತದ್ದು. ಗುಬ್ಬಿ ತಾಲೂಕಿನ ಗಿಡದ ಮುದ್ದೇನಹಳ್ಳಿ ಗ್ರಾಮದ ಬಳಿ ಒಂದು ಘಟನೆ ನಡೆದಿದೆ. ಸಿರಿವರ ಗ್ರಾಮದ ದೀಪು ಮತ್ತು ಚಾಲಕ ನರಸಿಂಹಮೂರ್ತಿ ಹಲ್ಲೆಗೆ ಒಳಗಾದಂತ ಯುವಕರು ರೈಲ್ವೆ ಪೊಲೀಸ್ ಚಂದ್ರಶೇಖರ್ ಮತ್ತು ನರಸಿಂಹರಾಜು ಎಂಬುವರಿಂದ ಹಲ್ಲೆಯನ್ನ ಮಾಡಲಾಗಿದೆ. ರೈಲ್ವೆ ಪೊಲೀಸ್ ಚಂದ್ರಶೇಖರ್ ಮತ್ತು ನರಸಿಂಹರಾಜು ಇಬ್ಬರಿಂದ ಹಲ್ಲೆಯನ್ನ ಮಾಡಿರುವಂತದ್ದು. ಟಾಟಾ ಎಸ್ ನಲ್ಲಿ ಜೈ ಭೀಮ್ ಹಾಡನ್ನ ಹಾಕಿದ್ದಕ್ಕೆ ಹಲ್ಲೆಯನ್ನ ನಡೆಸಿರುವಂತದ್ದು. ಚಂದ್ರಶೇಖರ್ ಮತ್ತು ನರಸಿಂಹರಾಜು ಇಬ್ರು ಬೈಕ್ ನಲ್ಲಿ ಬಂದು ಅಡ್ಡಗಟ್ಟಿ ಗಲಾಟೆಯನ್ನ ಮಾಡಿದ್ದಾರೆ. ಅಂಬೇಡ್ಕರ್ ಹಾಡನ್ನ ಯಾಕೆ ಹಾಕಿದ್ದೀಯಾ, ನಿಮ್ಮ ಜಾತಿ ಯಾವುದು ಅಂತ ಪ್ರಶ್ನೆಯನ್ನ ಮಾಡಿ ಜಾತಿ ಕೇಳಿ ನಿಂದನೆ ಮಾಡಿದ್ದಾರೆ, ಹಲ್ಲೆಯನ್ನ ಮಾಡಿದ್ದಾರೆ. ಟಾಟಾ ಎಸ್ ವಾಹನದಿಂದ ಕೆಳಗೆ ಎಳೆದುಕೊಂಡು ಮನಸ್ಸೋ ಇಚ್ಛೆ ಥಳಿಸಿದ್ದಾರೆ. ಘಟನೆಯಲ್ಲಿ ದೀಪು ಎನ್ನುವ ಯುವಕನ ಮರ್ಮಾಂಗಕ್ಕೆ ಗಾಯವಾಗಿದ್ದು ಹಲ್ಲೆ ಒಳಗಾದಂತ ಯುವಕನಿಂದ ಹಲ್ಲೆ ನಡೆಸಿದ ಆರೋಪ ಈಗ ಸದ್ಯಕ್ಕೆ ಕೇಳಿ ಬಂದಿರುವಂತದ್ದು. ಪ್ರಮುಖವಾಗಿ ಇತ್ತೀಚೆಗಿಂತ ಪ್ರಕರಣಗಳು ಅತಿ ಹೆಚ್ಚಾಗಿ ಅವ್ರ ಪಾಡಿಗೆ ಅವ್ರೇನೋ ಜೈ ಭೀಮ್ ಅಂಬೇಡ್ಕರ್ ಅವರ ಹಾಡನ್ನ ಟಾಟಾ ಎಸ್ ನಲ್ಲಿ ಹಾಕೊಂಡು ಹೋಗ್ತಿರ್ತಾರೆ. ಇವ್ರು ಗಾಡಿಲಿ ಹೋಗ್ತಿದ್ದಾರೋ ಇವ್ರಿಗೆ ಏನಾಯ್ತೋ ಗೊತ್ತಿಲ್ಲ. ಸೊ ಫಾಲೋ ಮಾಡ್ಕೊಂಡು ಹೋಗಿ ಅವರಿಬ್ಬರನ್ನ ಕೂಡ ನಿಲ್ಲಿಸಿ ಯಾಕೆ ಜೈ ಭೀಮ್ ಹಾಡಾಕ್ತಿ ಅಂತ ಹೇಳ್ಬಿಟ್ಟು ಕಾಲಿನಿಂದ ಒದ್ದಿರುವಂತದ್ದು. ಯುವಕನ ಮರ್ಮಾಂಗಕ್ಕೆ ಗಾಯವಾಗಿದೆ. ಅಪ್ಪಿತಪ್ಪಿ ಬದುಕಿದಾನೆ, ಸತ್ತಿಲ್ಲ. ಆದ್ರೆ ಈ ಇತ್ತೀಚೆಗಂತೂ ಈ ರೀತಿಯ ಪ್ರಕರಣಗಳು ಅತಿ ಹೆಚ್ಚಾಗಿ ನಡೀತಾ ಇರ್ತವೆ. ಅದೇನೋ ಜಾತಿ ಜಾತಿ ಅಂದ್ಕೊಂಡು ಅದು ಎಲ್ಲಿಗೆ ಹೋಗ್ತಾರೋ ಗೊತ್ತಿಲ್ಲ. ಜಾತಿ ಅನ್ನುವಂತ ವಿಚಾರವನ್ನ ಇಟ್ಕೊಂಡು ಸದ್ಯಕ್ಕೆ ಮನುಷ್ಯ ಧರ್ಮವನ್ನ, ಮನುಷ್ಯನ ಮೇಲಿನ ಆ ಒಂದು ಪ್ರೀತಿಯೇ ಮರೆಯಾಗಿ ಹೋಗ್ತಿದೆ. ಜಾತಿ ಅನ್ನುವಂಥದ್ದೇ ಅತಿ ಹೆಚ್ಚಾಗಿ ಈಗ ಎಲ್ಲಾ ಕಡೆ ಇದಾಗ್ತಿರುವಂತದ್ದು. ಸೊ ಒಟ್ಟಾರೆಯಾಗಿ ನಿನ್ ಜಾತಿ ಯಾವುದು, ನೀನ್ ಯಾಕೆ ಈ ಹಾಡು ಹಾಕಿದಿ ಅನ್ನುವ ಮುಖಾಂತರವಾಗಿ, ಜಾತಿ ನಿಂದನೆ ಮಾಡುವ ಮುಖಾಂತರವಾಗಿ ಹಲ್ಲೆಯನ್ನ ಮಾಡಿರುವಂತದ್ದು. ಕಡಬ ರೂಟ್ ಹೋಗ್ಬೇಕಾಗಿದೆ ಹಾಲಿಂಗಾಡಿ ಮಾರ್ಗ ಮಧ್ಯದಲ್ಲಿ ಊರು ಯಾವ್ದು ಮುದ್ನಳ್ಳಿ, ಗಿಡದ ಮುದ್ನಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿ ಯಾರೋ ಇಬ್ರು ಪೊಲೀಸ್ನವರು ಅಂತ ಹೇಳ್ಬಿಟ್ಟು ಅಡ್ಡ ಹಾಕವ್ರೆ, ರೈಲ್ವೆ ಪೊಲೀಸ್ನವರು ಅಂತೇಳಿ. ಅದರಲ್ಲಿ ಹುಡುಗರು ಅಂಬೇಡ್ಕರ್ ಹಾಡು ಹಾಕೊಂಡು ಹೋಗ್ತಾವ್ರೆ. ಹೋದಾಗ ನಿಲ್ಸವ್ರೆ, ನೀವು ಯಾವ ಜನ, ಯಾಕೆ ಅಷ್ಟು ಅಂತೆಲ್ಲ ಕೇಳವ್ರೆ. ಒಲೆಯಾರ ಮಾದಿರ ಅಂತ ಕೇಳವ್ರೆ. ಇವರಿದ್ದರು ನಮ್ಮ ಮಾದಿರ ಕಾರಣ ಏನು ಕಾಣ ಅಂತದಕ್ಕೆ ಅವ್ನ ಅಮ್ಮನ ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ಇವಾಡ ಹಾಕೊಂಡು ಹೋಗ್ತೀರ, ಹಂಗೆ ಹಿಂಗೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹಿಡ್ಕೊಂಡು ಮರ್ಮಾಂಗಕ್ಕೆಲ್ಲ ಚೆನ್ನಾಗಿ ಒದ್ದು ಇದು ಮಾಡೋರೆ. ನನಗೆ ಫೋನ್ ಮಾಡ್ದೆ, ನಮ್ಮ ಅಣ್ಣನ ಮಗನೇ ಆಗಬೇಕು. ಫೋನ್ ಮಾಡಿದಾಗ ಹಿಂಗೆ ಹೊಡೆದ್ಬಿಟ್ಟು ಬಾರೆ ಅಂತೇಳಿ ಫೋನ್ ಮಾಡಿ, ನಮ್ಮ ಬರೋದ್ರೊಳಗೆ ಯಾರೋ ಆಸ್ಪತ್ರೆಗೆ ಸೇರಿಸಿದ್ರು. ನಾನು ಪೊಲೀಸರಿಗೆ ಇನ್ಫಾರ್ಮ್ ಮಾಡೋದ್ರೊಳಗೆ ಅವ್ರು ಎಸ್ಕೇಪ್ ಆದರು. ಎಸ್ಕೇಪ್ ಆಗಿ ತಿರುಗಿ ಬಂದು ಆಸ್ಪತ್ರೆಗೆ ಸೇರಿಸಿದ್ವಿ. ನಾವೇನೇ ಟ್ರೀಟ್ಮೆಂಟು ಕೊಡಿಸ್ತಾ ಇದ್ದೀವಿ ಗೌರ್ಮೆಂಟ್ ಆಸ್ಪತ್ರೆ. ಗಾಡಿಗೆ ಹೋಗ್ಬೇಕು. ಸೆಂಟ್ರಲ್ ರೋಡಲ್ಲಿ ಅಲ್ಲಿ ಮುದ್ನಳ್ಳಿ ಅಂತ ಊರಲ್ಲಿ ಯಾರೋ ಇಬ್ಬರು ಅಡ್ಡ ಹಾಕಿದ್ರು. ನೆಕ್ಸ್ಟ್ ಪೊಲೀಸು ಅಂತ ಹೇಳಿದ್ರು. ನಾವು ಯಾವ ಹಾಡು ಹಾಕಿದ್ರು ಅಂದರೆ ಅಂಬೇಡ್ಕರ್ ಹಾಡು ಹಾಕಿದ್ವಿ ಅಂದರು. ಅದಕ್ಕೆ ಆ ಹಾಡು ಹೆಂಗೆ ಹಾಕಿದ್ರು ಅಂತ ಬಾಯಿಗೆ ಬಂದ ಎಲ್ಲ ಅಲ್ಕರ್ಕ ಮಾತೆಲ್ಲ ಬೈದು ಕೆಳಗೆ ಇಟ್ಕೊಂಡು ಹೇಳ್ಕೊಂಡು ಹೊಡೆದು ಮರ್ಮಾಂಗಕ್ಕೆಲ್ಲ ಹೊಡೆದ್ಬಿಟ್ಟು ನನಗೆ ಕಡಬರು ಕಾಲಿನ ಗಾಡಿ ಹೋಗ್ತಾ ಇದ್ರು. ಸೆಂಟ್ರಲ್ ರೋಡಲ್ಲಿ ಅಲ್ಲಿ ಮುದ್ನಳ್ಳಿ ಅಂತ ಊರಲ್ಲಿ ಯಾರೋ ಇಬ್ಬರು ಅಡ್ಡ ಹಾಕಿದ್ರು. ನೆಕ್ಸ್ಟ್ ಪೊಲೀಸು ಅಂತ ಹೇಳಿದ್ರು. ನಾವು ಯಾವ ಹಾಡು ಹಾಕಿದ್ರು ಅಂದರೆ ಅಂಬೇಡ್ಕರ್ ಹಾಡು ಹಾಕಿದ್ವಿ ಅಂದರು. ಅದಕ್ಕೆ ಆ ಹಾಡು ಹೆಂಗೆ ಹಾಕಿದ್ರು ಅಂತ ಬಾಯಿಗೆ ಬಂದ ಎಲ್ಲ ಅಲ್ಕರ್ಕ ಮಾತೆಲ್ಲ ಬೈದು ಕೆಳಗೆ ಇಟ್ಕೊಂಡು ಹೇಳ್ಕೊಂಡು ಹೊಡೆದು ಮರ್ಮಾಂಗಕ್ಕೆಲ್ಲ ಹೊಡೆದ್ಬಿಟ್ಟು ನನಗೆ ಕಡಬರು ಕಾಲಿನ ಗಾಡಿ ಹೋಗ್ತಾ ಇದ್ರು. ಸೆಂಟ್ರಲ್ ರೋಡಲ್ಲಿ ಅಲ್ಲಿ ಮುದ್ನಳ್ಳಿ ಅಂತ ಊರಲ್ಲಿ ಯಾರೋ ಇಬ್ಬರು ಅಡ್ಡ ಹಾಕಿದ್ರು. ಎಸ್, ನೋಡಿ ಗಮನಿಸ್ತಾ ಇರ್ಬೋದು, ಅಲ್ಲಿರುವಂತಹ ಯುವಕ ಮಾತನಾಡ್ತಾ ಇದ್ದಾನೆ. ಯಾಕೆ ಏನಾಯ್ತು ಅನ್ನುವಂತಹ ವಿಚಾರ. ಇವ್ರ ಪಾಡಿಗೆ ಇವರು ಹಾಲು ಹಾಕ್ಬಿಟ್ಟು ಹೋಗ್ತಾ ಇರ್ತಾರಂತೆ. ಹಾಗೇನೋ ಜೈ ಭೀಮ್ ಅಂಬೇಡ್ಕರ್ ಅವರಿಗೆ ಸಂಬಂಧಪಟ್ಟಂತ ಒಂದು ಹಾಡನ್ನ ಹಾಕೊಂಡು ಟಾಟಾ ಎಸ್ ನಲ್ಲಿ ಹೋಗ್ತಿರ್ತಾರೆ. ಸೊ ನಾವು ರೈಲ್ವೆ ಪೊಲೀಸ್ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಯಾಕೆ ಹಾಡು ಹಾಕೊಂಡಿದ್ದೀರಾ, ನೀವು ಯಾವ ಜಾತಿ ಅಂತ ಕೇಳ್ಬಿಟ್ಟು ಅಲ್ಲಿ ಅವರ ಮೇಲೆ ಹಲ್ಲೆಯನ್ನ ನಡೆಸಿರುವಂತದ್ದು. ಆ ಯುವಕರನ್ನ ಒಂದ್ಸತಿ ಗಮನಿಸ್ತಾ ಇದ್ರೆ ಬಹಳ ಇನ್ನೂ ಕೂಡ ಚಿಕ್ಕ ಏಜ್ ಅಂತ ಕಾಣಿಸುತ್ತೆ. ಸೊ ಅವರ ಮೇಲೆ ಹಲ್ಲೆಯನ್ನ ಮನಸ್ಸೋ ಇಚ್ಛೆ, ಮೊದಲು ಫೋಟೋ ಬಂತು ನೋಡಿ, ಅವರೆಲ್ಲ ಹಲ್ಲೆ ಮಾಡಿರುವಂತವ್ರು. ಸೊ ರೈಲ್ವೆ ಪೊಲೀಸ್ ಇಲಾಖೆ ಅಂತ ಹೇಳ್ಬಿಟ್ಟು ಅವರನ್ನ ಅಡ್ಡಗಟ್ಟಿ ನಾವು ಪೊಲೀಸ್ನವರು ಅಂತ ಹೇಳ್ಬಿಟ್ಟು, ಪೊಲೀಸ್ನವರು ಆದ ಮಾತ್ರಕ್ಕೆ ಅಥವಾ ಜಡ್ಜ್ ಆದ ಮಾತ್ರಕ್ಕೆ ಅಥವಾ ಯಾರೇ ಆಗಿರ್ಲಿ, ಯಾವುದೇ ಅಧಿಕಾರಿಗಳಾಗಿದ್ರಿ, ಅವ್ರ ಪಾಡಿಗೆ ಅವ್ರು ಹಾಡಾಕೊಂಡು ಹೋಗ್ತಾ ಇದ್ರೆ ಅವ್ರನ್ನ ಅಡ್ಡಗಟ್ಟಿ ಹಲ್ಲೆ ಮಾಡುವಂತ ಆ ಒಂದು ಸ್ವಾತಂತ್ರ್ಯ ಯಾರು ಕೊಟ್ರೋ ಗೊತ್ತಿಲ್ಲ. ಆದ್ರೆ ಇತ್ತೀಚೆಗಂತೂ ಇಂತಹ ಪ್ರಕರಣಗಳು ನಡೀತಾ ಇರೋದ್ರಿಂದ ರಾಜ್ಯದಲ್ಲಿ, ದೇಶದಲ್ಲಿ ಮತ್ತಷ್ಟು ಈ ಜಾತಿ ಎನ್ನುವಂತ ವಿಚಾರ ಬೆಳ್ಕೊಂಡು ಹೋಗ್ತಾನೆ ಇದೆ.